ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಗ್. ಸೊ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇಲ್ಲಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಎಲ್ಲಿಗೆ ಇಷ್ಟೊಂದು ಟಿಪ್ ಟಾಪಾಗಿ ರೆಡಿಯಾಗಿ ಹೋಗ್ತಿದ್ದೀನಿ ಅಂದರೆ ನಮ್ಮ ಅಮ್ಮ ಅವರ ತಮ್ಮನೂರು ಅಂದರೆ ನಮ್ಮ ಮಾವನೂರು. ಸೊ ನನ್ನ ತಂಗಿ ಹುಟ್ಟಿದ್ದು ಅದೇ ಊರಲ್ಲೇ. ನಮ್ಮ ತಾತಂಗೆ ಹುಷಾರಿರಲಿಲ್ಲ, ಸೊ ಅವರು ಅವ್ರ ಮಗನ ಊರಿಗೆ ಹೋಗಿದ್ರು. ಸೊ ನಾನು ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಿದ್ವಿ. ಇವತ್ತು ಹಾಗೆ ನಮ್ಮ ಅತ್ತೆ ಮಾವನ ಆ್ಯನಿವರ್ಸರಿ ಇತ್ತು, ಹಾಗೆ ವಿಶ್ ಮಾಡಿಬಿಟ್ಟು ನನ್ನ ತಮ್ಮಂದಿರದು ಡ್ಯಾನ್ಸ್ ಫಂಕ್ಷನ್ ಇತ್ತು, ನೋಡ್ಕೊಂಡು ಬರೋಣ ಅಂದ್ಕೊಂಡು ಹೋಗ್ತಿದ್ವಿ. ನನ್ನ ಪಕ್ಕ ಕೂತಿದ್ದಾರಲ್ಲ ಅಜ್ಜಿ, ಅವ್ರನ್ನ ನೀವು ಯಾವ ವ್ಲಾಗಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾನು ಅವ್ರನ್ನ ಯಾವ ವ್ಲಾಗಲ್ಲೂ ತೋರಿಸಿಲ್ಲ. ಸೊ ಇದು ಅವರ ಫಸ್ಟ್ ವ್ಲಾಗು. ಆ್ಯಂಡ್ ಇವ್ರು ಬಂದು ನಮ್ಮ ಅಪ್ಪ ಅವರ ಅಮ್ಮ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಆಫ್ಟರ್ 3 hours ಜರ್ನಿ ಆದಮೇಲೆ ನಾವು ಬಂದು ರೀಚ್ ಆಗಿದ್ದು ನಮ್ಮ ಊರು, ಅಂದರೆ ನಮ್ಮ ಮಾವನ ಊರು ಬಿಡ್ದಿಗೆ ಬಂದು ರೀಚ್ ಆದ್ವಿ. ಹಾಂ, ತಗೋ, ಇದೇ ತಗೋ ಚಿಕ್ಕದು. ದಪ್ಪ ಯಾರು ತಿಂತಾರೆ? ಅನಿಸ್ತಾಡಿಯಾ? ಚುಮ್ಮ ಚುಮ್ಮ ಅನಿಸ್ತಾಡಿಯಾ? ಕುರ್ಕುರೆ ತಗೋ. ಯಾವುದು ಯಾವ ಲೇಸು? ಲೇಸ 5 ರೂಪಾಯಿದು ಏನೋ ತಗೋ. ಎಲ್ಲ ತಗೊಂಡ್ಮೇಲೆ ನಾವು ಹೊರಟಿದ್ದು ನಮ್ಮ ಮಾವನ ಮನೆಗೆ. ಅಂದರೆ ನಾವು ಬಸ್ ಹಿಡಿದ್ವಲ್ಲ, ಅಲ್ಲಿಂದ ನಮ್ಮ ಮಾವನ ಮನೆಗೆ ಒಂದು 2 kilometers ಆಗುತ್ತೆ. ಸೊ ಗೈಸ್, ಇವಾಗ ಅಲ್ಲಿ ಮನೆ ಗೊತ್ತಾಗ್ದೇನೆ ಇಷ್ಟೊತ್ತು ಫುಲ್ ರೌಂಡ್ ಹಾಕಿದ್ದಾಯಿತು. ಸೊ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈಗ ಮನೆ ಗೊತ್ತಾಯಿತು. ಫಾರ್ ದ ಫಸ್ಟ್ ಟೈಮ್ ಬಂದಿದ್ದರಿಂದ ಮನೆ ಸ್ವಲ್ಪ ಕನ್ಫ್ಯೂಸ್ ಆಗ್ತು. ಬಟ್ ನಮ್ಮ ತಾತನ ಟಾಟಾ ಸಿ ನೋಡಿದ್ಮೇಲೆ ರೋಡ್ ಕನ್ಫರ್ಮ್ ಆಗಿ ಇವಾಗ ಹೋಗ್ತಾ ಇದ್ದೀನಿ. ಎಕ್ಸ್ಪ್ರೆಷನ್ ಹೇಗಿರುತ್ತೆ ನಮ್ಮ ನೋಡಿ ಅಂತ ನೋಡೋಣ. ಅಲ್ಲಿ ನಮ್ಮ ತಾತನ ಟಾಟಾ ಸಿ ಕಾಣಿಸ್ತಿದ್ಯಾ? ಸೊ ಇದ್ರ ಆಪೋಸಿಟಲ್ಲೇ ಮನೆ ಇರೋದು. ಸೊ ನೋಡೋಣ. ಐ ಥಿಂಕ್ ಈ ಫ್ಲೋರೇ ಅನ್ಕೋತೀನಿ ಮುಂದೆ ಇರೋದು. ಸೊ ಲಾಸ್ಟ್ ಟೈಮ್ ಬಂದಾಗ ಈ ಮನೆ ಕನ್ಸ್ಟ್ರಕ್ಟ್ ಆಗ್ತಿತ್ತು, ಬಟ್ ಇವಾಗ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗೋಗಿದೆ. ಮುಂದೆ 9 ನನ್ನ ತೆಗ್ಗಿ ಅಲ್ಲೇ ಅವರೇ. ಸೊ ಹೋಗೋಣ ಬನ್ನಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗ ಬೆಂಕಿ ಹಾಕ. ಯಾವ ಓಪನ್ ಆಗ್ತಿಲ್ವಾ? Oh no! ಕೈಸಿಗ ಇವ್ರು ಬರ್ತಿದ್ದಾರೆ. ವೆಲ್ಕಮ್ ದಿವ್ಯಾ. ಹೋದ್ರೆ ಸರಿ, ಬೈಸ್ಕೊಬೇಡ. ವೆಲ್ಕಮ್ ನರ್ಸಿ. ನಮ್ಮ ಅಜ್ಜಿ ಸಾಧನೆ ಮಾಡಿದೆ ಗೈಸ್. ಚಪ್ಪಲಿ ಇಲ್ಲೇ ಕಿತ್ತಾಯ್ತು. ನಾನು ಅದನ್ನೇ ಹೇಳ್ತಿರೋದು. ಈಗ ಹೋಸತಿ ಆಟ
ಜಾಗದಲ್ಲಿ ಬಂದಲ್ಲ ಹತ್ರ ಇತ್ತು, ಈಗ ದೂರ ಅದಕ್ಕೆ ನಾವೇನ್ ಅನ್ಕೊಂಡು ಬುಡತ್ತೆಗೆ ಹೆಂಗಿದ್ರು ಕೂತಿದ್ವಲ್ಲ ಬಸ್ಸಲ್ಲಿ ಮೈಸೂರು ವಿಡಿಯೋ ಮಾಡ್ಕೊತಾವಳೆ ನಡ್ಕೊಳದ ನಿಮ್ಮ ಅಪ್ಪನ್ಗೆ ಹಾಕ್ಬಿಡ ವಿಡಿಯೋ ಮಾಡ್ಬಿಟ್ಟು ಕಂಡು ದೇವ್ರ ಮನೆ ಅಲ್ಲ ಅದು, ದೇವ್ರ ಮನೆ. ವಿಡಿಯೋ ಮಾಡ್ಕೊತಾವಳೆ. ಅಜ್ಜಿ ಅದು ಮನೆ ಏಯ್ ಈಗ ತಾನೇ ಹೋಗಿ ಎಲ್ಲಿಂದ ಬಂದೆ ನೀನು? ನನಗಂತೂ ಈ ಜೀವನವೇ ರೂಪಿರು ಆಗೋಗ್ಬಿಟ್ಟಿದೆ. ಕುತ್ಕೋ, ಒಲೆ ಆಯ್ತು. ಈ ತರ ಆಗ್ಬಾರ್ದಿತ್ತು ಅಜ್ಜಿ, ಈ ತರ ಆಗ್ಬಾರ್ದಿತ್ತು. ಚಮಚ ಎತ್ಕೊಂಡು ಮಿಕ್ಸಿ ಎತ್ಕೊಂಡು ತಟ್ಟೆ ಎತ್ಕೊಂಡು ಬೀಜ ಹಾಕಿ ಚಮಚ ಮತ್ತೆ ಮಿಕ್ಸಿ ಇನ್ನೇನು ಬೇಡವಾ? ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಏನೋ ಡ್ರೈವರ್ ಅಂಕಲ್ ಡೋರ್ ಹೋಗಿ ಕೂತಿರ್ತಾರಲ್ಲ, ಇನ್ ತೆಗೆದ್ರು ಪಟ್ಟ ಅಂತ ಅವಜ್ಜಿ ಸಡನ್ ಆಗಿ ಬಂದು ತಲೆ ಹೊಡಿತಿತ್ತು. ಜಸ್ಟ್ ಮಿಸ್ ಅಲ್ಲಿ ಇದಾಗಿತ್ತು. ಇಲ್ಲ ನಾನು ಆಫನೇ ಇತ್ತು ನೀರು ನೋಡಿದ್ರೆ ನಾನು ಬಾಗಿಲು ತೆಗ್ದ್ಬಿಟ್ಟು ಇರು ಬಟ್ಟೆ ಎತ್ಕೊಳ್ಳೋದು ಅಂತ ಅಂದ್ಬಿಟ್ಟು ಒಳಗಡೆ ಕೆಳಗಡೆ ನೀರ್ ಬರೋದು ಆಫ್ ಮಾಡಿ ಅಂತ. ಆಫ್ ಆಗೈತು. ಈಗ ಅವ್ರ ಮಕ್ಳು ಬಿಟ್ರೆ ಬರೀ ಯಾರು ಹೋಗಿದಾರೆ ಕೆಳಗಡೆ ಮನೆಗೆ ಬರಲ್ವಾ? ಬಿಡು, ಅದಕ್ಕೆ ನಾನೇ ಬಸ್ ಹೋಯ್ತಿದ್ದ. ಎಲ್ಲೂ ಹೋಗಲ್ಲ, ಸುತ್ತೀರಮ್ಮ. ನಾಳೆ ಹೋಗ್ತೀವಿ, ಇವಾಗ ಸಂಜೆ ಹೋಗು ಕ್ಲೀನ್ ಮಾಡ್ತೀವಿ. ಬಿಡು, ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿ? ಮಮ್ಮಿನೇ ಮಾಡ್ಬಿಟ್ಟೆ, ನಮ್ಮೇಲೆ ಹೆಂಗೆ ಎತ್ತಾಗ್ತೈತ್ ನೋಡು. ಸ್ವಲ್ಪ ಸುಮ್ಮನಿರ್ಬೇಕು ತಾಯಿ, ಯಾಕೆ ಹೇಳ್ದೆ ನಾನು ಹೋಗಿದ್ದೆ ಅಂತ. ಎಲ್ಲ ಎಲ್ರು ಇಲ್ಲಿ ಜಗಳ ಮಾಡ್ತಿದ್ರೆ ನಾನ ನೀನಂತ. ಅಲ್ಲ ಕಣಮ್ಮ, ನೀನು ಇಷ್ಟೊತ್ತು ಕೂತಿದ್ರೆ ಅವರಲ್ಲಿ ಯಾರೋ ಒಬ್ರು ಒಪ್ಕೊಳ್ಳೋರು. ಹೇಳಕ್ ಬೈಕ್ ಪೆಪ್ರಿಮೆಂಟ್ ಇಟ್ಕೋ. ನೋಡುತ್ತೆ ಹೆಂಗ್ ಮಾಡ್ತೀನಿ ನಾನು ಅಂತ ಇಷ್ಟ ಕಷ್ಟಪಟ್ಟು ಮಾಡ್ತೀನಿ ಗೊತ್ತಾ. ವಾ, ಕಾಲ್ದು ಬೆರಳೇ ಇಲ್ಲ. ನಮ್ಮ ಒಸಿ ಹಿಂಸೆ ಕೊಡಲ್ಲ ನಾನು ಮಾಡುವಾಗ. ಆಗತ್ತೆ. ಕೈ ನೋವಾಯ್ತು, ಮಕ್ಕಳ ಡ್ಯಾನ್ಸ್ ಹತ್ರ ಹೋಗಲ್ವಾ? ಇದೇ ಫಸ್ಟ್ ಟೈಮ್ ನಾನು 2 ಮಸಾಲೆ ಹಾಕಿ ಮಾಡೋದು ಮಾಡ್ತಿರೋದು. ಈ ಕಡೆ ಮುಗ್ಬೇಕು. ನರ್ಸಿ
ಏನು ಬೇರೆ ಚಪ್ಪಲಿ ತಗೊಳ್ಳಿ ಬಿಡು, ಬೇರೆ ಚಪ್ಪಲಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ನಾನು ಚಪ್ಪಲಿ ಕೊಡ್ತೀನಿ ಬಿಡು, ಇಳ್ಸು. ಆಯ್ತಾ, ಆಡಿಯನ್ಸ್ಗೆ ಹಾಯ್ ಅನ್ಬಿಡು ಅನ್ಸರಿ. ಹಿಂಗನ್ನು ಹಾಯ್ ಅಂತ, ಹಾಯ್ ಅನ್ನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಓ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮೊಮ್ಮಗನ್ ಡ್ಯಾನ್ಸ್ ನೋಡಕ್ ಹೋಗಲ್ವಾ? ಮೊಮ್ಮಗಳು ಡ್ಯಾನ್ಸು, ಕೃಷ್ಣನ್ ಡ್ಯಾನ್ಸು ಸ್ಕೂಲಲ್ಲಿ. ಇವಾಗ ಹೋಗಲ್ವಾ ಗೈಸ್? ನೋಡಿ, ಟಿವಿ ನೋಡಕ್ಕೆ ಮೈಸೂರಿಂದ ಬೆಂಗಳೂರು ತನಕ ಬಂದವ್ರೆ. ಯಾರು? ನಮ್ಮ ನರ್ಸಿ ಅವರು. ಬಿಲಿ ಟಿವಿ ನೋಡಕ್ ಅಲ್ಲಿಂದ ಇಲ್ಲಿಗೆ ಬರ್ತಾರ. ಅಜ್ಜಿ, 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 ಆ ಬಿದ್ದಲ್ಲ? ಕಾಲೇನಾಯ್ತು? ಕಾಲೇನಾಯ್ತು? ಬಿದ್ದಲ್ಲ? ಓಲಿ ಬಿಡು. ನಿನ್ ಮೊಮ್ಮಗನ್ ಮನೆಗ್ ಬಂದಿರೋದಕ್ಕೆ ಇನ್ ನೆನ್ಪಿಗಿಟ್ಕೋ. ಗೈಸ್ ನೋಡಿ ಎಂತ ಫಿಗರು. ಈಗ ಅಜ್ಜಿ ಎಷ್ಟು ನಿಂಗೆ ಏಜು? 90 80? ಈ ಗೈಸಲ್ಲೂ ನೋಡಿ ಗೈಸ್ ಎಂತ ಫಿಗರ್ ಮೇಂಟೈನ್ ಮಾಡ್ತಾರೆ. ಎತ್ತು ತಲೆನಾ? ನೋಡಿ ಗೈಸ್ ಈ ವಯಸ್ಸಲ್ಲೂ ಹೆಂಗಿದ್ದಾರೆ, ಹೆಂಗಾಗಿ ತಲೆಗೆ ಬಣ್ಣ ಹಾಕಿದ್ರೆ ಹೆಂಗ್ ಲೇಡಿ. Oh no! We suck again! ಇವ್ರ ಮಗಳು ಇವರು ಗೈಸ್, ಅವ್ರ ಮಗಳು ಇವರು, ಇವ್ರ ಮಗಳು ಇವರು, ಇವ್ರ ಮಗಳು. ಈಗ ಮಾಡ್ತಾ ಇದ್ದೀನಿ. ಇನ್ನಿಲ್ಲ. ಇವರು ಓಲ್ಡ್ ಜನರೇಷನ್ ಅಜ್ಜಿ. ಹೇಳ್ದೆ ನಾನು ಇಲ್ಲಿ ಸ್ಲಿಪ್ಪರ್ ಹಾಕೊಂಡು ಒಂದು 4 ರೌಂಡ್ ಹಾಕು, ಗೊತ್ತಾಯ್ತದೆ ಅಂತ. ಅದು ಅದೇ ಹೇಳಿದ್ದು 4 ರೌಂಡ್ ಟ್ರೈ ಮಾಡು ಅಂತ. ಅದೇ ಮಾಡು ಅಂತ ಇದೀನಿ. ಅದೇ ಚಪ್ಪಲಿ ಬೇಕೀಗ, ಮಗ ಕೊಟ್ಟಿರೋದು. ಯಾರು ಉಪ್ಪಾಗಿದ್ದು? ಆಯ್ತು ತಿನ್ರಿ. ನಾನಂತೂ ಅಲ್ಲಪ್ಪ. 10 ರೂಪಾಯಿ ತಗೊಳಲ್ಲ, ಇಲ್ಲ ಅಷ್ಟೇ ತಗೊಳಲ್ಲ ಕಣ್ಣು. ಈಗೇನಿಲ್ಲ, ಬರೀ ಅವ್ರಿಗೆ ಒಳಗೆ ಅಂತ ಕೊಟ್ಬಿಟ್ಟು ತೆಗಿ ಮಾಡಿ ಅಂತ ಕಳ್ಸಿಬಿಟ್ಟು ರೋಗಿ ತಂದ್ರವ. ಬಿಡು ಬಿಡು ಹಂಗದ. ಎಲ್ಲರೂ ಚೆನ್ನಾಗಿದ್ದೀರಾ?
ಸ್ವಲ್ಪ ನಗೋ, ಯಾಕೋ ಸ್ಟ್ಯಾಚು ತರ ನಿಂತ್ಕೋತಿಯಾ? ಸೊ ನನ್ನ ತಮ್ಮನ ಡ್ಯಾನ್ಸ್ನ ನೋಡಿಕೊಂಡು ನಾವು ಹೊರಟಿದ್ದು ನಮ್ಮ ಊರಿಗೆ, ಅಂದರೆ ನಮ್ಮ ಮೈಸೂರಿಗೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಐ ಹೋಪ್ ನೀವೆಲ್ಲ ಇದನ್ನು ತುಂಬ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ತನಕ ಟೇಕ್ ಕೇರ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ.